ಒರಿಸ್ಸಾ ನಾಗರಿಕರಿಗೆ ಮತ್ತು ಕರ್ನಾಟಕ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ತುಂಬಾ ಸಂತೋಷ ಪಡ್ತಾ ಇದ್ದೀರಾ. ನಾನು ಅನ್ಕೊಂಡಿದ್ದೆ ಇಷ್ಟು ಜನ ಸೇರಿ ಈ ಒಂದು ಸಂಜೆಯಲ್ಲಿ 5ನೇ ತಾರೀಕಿಂದ ನಾಳೆವರೆಗೆ ಇಷ್ಟು ನಮ್ಮ ದಿಲೀಪ್ ಅವರು ಮತ್ತು ಕಲಾ ಸಂಘದವರು ಇಷ್ಟು ನಿಮ್ಗೆ ಸಂತೋಷವನ್ನ ಕೊಡ್ತಾರೆ ಅಂತಂದ್ರೆ ನಿಮ್ಮ ಈಗ ನೀವೀಗ ನಗುನಗುತ್ತಾ ಕೈಯನ್ನು ಎತ್ತಿ ನಮಗೆ ಒಂದು ವಿಶ್ ಮಾಡಿದ್ರಲ್ಲ, ನಿಜವಾಗ್ಲೂ ನೀವು ಸಂತೋಷ ಪಡ್ತಾ ಇದ್ದೀರಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಜೀವನದಲ್ಲಿ ಏನಿಲ್ಲ, एक दिन खाने का, एक दिन पीने का, एक दिन जाने का. ಜಿಂದಗಿ ಬಹಳ ಕಷ್ಟ ಇರ್ತದೆ, ಸುಖನೂ ಇರ್ತದೆ, ಸಂತೋಷ ಇರುತ್ತೆ. ಆದ್ರೆ ಸಂತೋಷ ದುಃಖವನ್ನ ಇಲ್ಲಿ ಮರಿಬೇಕಪ್ಪ ಅಂತಂದ್ರೆ ನಿಮಗೆ ಪ್ರತಿ ಒಂದು ವರ್ಷಕ್ಕೊಂದ್ಸಾರಿ ನಿಮ್ ದಿಲೀಪ್ ಅವರಿಗೆ ರಸದೌತವನ್ನು ನಿಜವಾದ ಸಂತೋಷ. ಆಮೇಲೆ ಆದ್ರೆ ಒಂದು ನನಗೆ ದಿಲೀಪ್ ಅವರು ನಿನ್ನೆ ಬಂದಿದ್ರು ನನ್ನ ಹತ್ರ. ನಾನು ದಿಲೀಪ್ ಅವ್ರ ಹತ್ರ ನಾನು ಮಾತಾಡಿದೆ. ನಿಜವಾಗ್ಲೂ ಇಷ್ಟು ಜನಕ್ಕೆ ಸಂತೋಷ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರ ಹಿಂದೆ ಕಲಾವಿದರಿಗೆ ಎಷ್ಟು ಜನ ಈ ಕಷ್ಟಪಟ್ಟು ನಿಮ್ಗೆ ರಸದೌತನ ಸಂತೋಷವನ್ನ ಕೊಡ್ತಾ ಇದಾರೆ ಅಂತಂದ್ರೆ ನೀವು ನಿಜವಾಗ್ಲೂ ಅವ್ರೆಲ್ಲರಿಗೂ ಹೋಗಿ ಹ್ಯಾಂಡ್ಸ್ ಅಪ್ ಚಪ್ಪಾಳೆಯನ್ನು ತಟ್ಟಬೇಕಾಗ್ತದೆ. ಒರಿಸ್ಸಾಯಿಂದ ಈ ಸೆಟ್ ತಗೊಂಡ್ಬರ್ತಾರೆ. ಒರಿಸ್ಸಾಯಿಂದ ಎಲ್ಲ ಲಾರಿನಲ್ಲಿ ಬಂದ್ಬಿಟ್ಟು ಎಲ್ಲ ಅಸೆಸರಿ ಮಾಡ್ಕೊಂಡು ಇಷ್ಟೆಲ್ಲ ವಿಜೃಂಭಣೆ ಮಾಡಿ ನಿಮಗೆಲ್ಲ ಈ ರಸದೌತನ ಕೊಡ್ತಾ ಇದಾರೆ. ನಿಜವಾಗ್ಲೂ ಆ ಕಲಾವಿದರು ಎಷ್ಟು ಕಷ್ಟ ಪಡ್ತಾ ಇದಾರೆ, ಎಷ್ಟು ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ನಿಜವಾಗ್ಲೂ ನಿನ್ನೆ ನಾನು ಕೇಳಿಬಿಟ್ಟು ಒಂದು ದಿನಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ, ಕಲಾವಿದರ ಊಟದಿಂದ ಹಿಡಿದು ಅವ್ರ ಯೋಗಕ್ಷೇಮವರೆಗೂ ಅವ್ರು ನೋಡ್ಕೋಬೇಕಾಗುತ್ತೆ. ಬಂಧುಗಳೇ, ನೀವು ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಬಂದು